ನಾವೆಲ್ಲ ಫಿಟ್ನೆಸ್ ಕಾಕ್ರೋಚಸ್ ಅಂತೆ. ಫಿಟ್ನೆಸ್ ಕಾಂಟೆಂಟ್ ಮಾಡೋರಿಗೆ ಹೊಸ ಹೆಸರು. ವೆಲ್ಕಮ್ ಟು ಡೇ 5 ಆಫ್ ಮೈ 30 ಡೇಸ್ ಫ್ಯಾಟ್ ಲಾಸ್ ಚಾಲೆಂಜ್. ಮೊದಲೆಲ್ಲ ನಮ್ಮ ಜನರು ಸರಿಯಾಗಿ ಊಟ ಮಾಡ್ತಿದ್ರು. ಈಗ ಫಿಟ್ನೆಸ್ ಇನ್ಫ್ಲುಯೆನ್ಸರ್ಸ್ ಇದನ್ನ ತಿನ್ಬೇಡ ಅದನ್ನ ತಿನ್ಬೇಡ ಅಂತ ಹೇಳಿ ಜನರಿಗೆ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ ಅಂತ ಒಬ್ರು ಕಮೆಂಟ್ ಮಾಡಿದ್ರು. ಆಯ್ತಾ, ಈ ಕಮೆಂಟಲ್ಲಿ ನಾನು ಒಂದು ಭಾಗಕ್ಕೆ ಎಗ್ರಿ ಆಗ್ತೀನಿ. ಅವ್ರು ಹೇಳೋದ್ರಲ್ಲಿ ಏನು ತಪ್ಪಿಲ್ಲ. ಆದರೆ ಸಮಸ್ಯೆ ನಮ್ಮ ಟ್ರೆಡಿಷನಲ್ ಫುಡ್ ಅಲ್ಲ, ಸಮಸ್ಯೆ ನಮ್ಮ ಮಾಡರ್ನ್ ಲೈಫ್ ಸ್ಟೈಲ್. ರೈಸ್ ಕೆಟ್ಟದಲ್ಲ, ರೊಟ್ಟಿ ಕೆಟ್ಟದಲ್ಲ, ರಾಗಿ ಕೆಟ್ಟದಲ್ಲ, ಜೋಳ ಕೆಟ್ಟದಲ್ಲ, ತುಪ್ಪ ಕೂಡ ಕೆಟ್ಟದಲ್ಲ. ಯಾವುದೇ ಒಂದು ಫುಡ್ ಮಾತ್ರ ನಿಮ್ಮನ್ನ ಯಾವತ್ತೂ ದಪ್ಪ ಮಾಡಲ್ಲ. ಇದನ್ನ ನೆನ್ಪಿಟ್ಕೊಳ್ಳಿ. ಪ್ರಶ್ನೆ ಇಷ್ಟೇ, ನೀವು ಎಷ್ಟು ತಿಂತೀರಾ? ನೀವು ಪ್ರೋಟೀನ್ ಸಾಕಷ್ಟು ತಿಂತಾ ಇದ್ದೀರಾ? ಫೈಬರ್ನ ಸಾಕಷ್ಟು ತಿಂತಾ ಇದ್ದೀರಾ? ದಿನ ಇಡೀ ಆಕ್ಟಿವ್ ಆಗಿದ್ದೀರಾ? ಸ್ಟ್ರೆಂತ್ ಟ್ರೈನಿಂಗ್ ಮಾಡ್ತಾ ಇದ್ದೀರಾ? ನಮ್ಮ ಅಜ್ಜ ಅಜ್ಜಿರು ಕ್ಯಾಲರೀಸ್ ಕೌಂಟ್ ಮಾಡ್ತಿರ್ಲಿಲ್ಲ, ಹೌದು. ಆದರೆ ಅವರು ಹೆಚ್ಚು ನಡೀತಾ ಇದ್ರು, ಹೆಚ್ಚು ಫಿಸಿಕಲ್ ವರ್ಕ್ ಮಾಡ್ತಾ ಇದ್ರು. ಅಲ್ಟ್ರಾ ಪ್ರೊಸೆಸ್ಡ್ ಫುಡ್ನ ಕೂಡ ಇವರು ತಿಂತಾನೇ ಇರಲಿಲ್ಲ, ಮುಟ್ತಾನೂ ಇರಲಿಲ್ಲ. ಕೆಲವರು ಅವರು ಪರ್ಫೆಕ್ಟ್ ಲೈಫ್ ಸ್ಟೈಲ್ ಫಾಲೋ ಮಾಡ್ತಿದ್ರು ಅಂತ ನಾನು ಹೇಳ್ತಿಲ್ಲ. ಆದರೆ ಇವತ್ತಿನ ಜೀವನ ಶೈಲಿಗೆ ಹೋಲಿಸಿದ್ರೆ ಅವರು ಹೆಚ್ಚು ಆಕ್ಟಿವ್ ಆಗಿದ್ರು. ಅದಕ್ಕೇನೆ ಯಾವತ್ತು ಫುಡ್ನ ಬ್ಲೇಮ್ ಮಾಡಬೇಡಿ, ಫುಡ್ನ ಯಾವತ್ತು ಬ್ಯಾಲೆನ್ಸ್ ಮಾಡೋದನ್ನ ಕಲೀರಿ ಅಂತ ನಾನು ಹೇಳೋದು. ಫಿಟ್ನೆಸ್ ಅಂದರೆ ರೈಸ್ ಬಿಡೋದು ಮತ್ತೆ ಚಪಾತಿ ತಿನ್ನೋದು ಅಲ್ಲ. ಲೈಫ್ ಸ್ಟೈಲ್ನ ನೀವು ಇಂಪ್ರೂವ್ ಮಾಡ್ಕೊಳ್ಳೋದು. ಯಾವತ್ತು ಬೇಸಿಕ್ಸ್ ಫಾಲೋ ಮಾಡಿದ್ರೆ ರಿಸಲ್ಟ್ ಬಂದೇ ಬರ್ತವೆ. ಇದನ್ನು ಯಾವತ್ತು ನೀವು ನೆನ್ಪಿಟ್ಕೊಳ್ಳಿ. ಬಾಕಿ ಇದು ನನ್ನ ಫಿಸಿಕ್. ನಾಳೆ ಸಿಗೋಣ. ಬಾಯ್ ಬಾಯ್.